ಈಶಾವಾಸ್ಯ ಉಪನಿಷತ್ತು. ಆ ಒಂದು ಉಪನಿಷತ್ತು ಸರಿಯಾಗಿ ಓದಿ ಸರಿಯಾಗಿ ತಿಳ್ಕೊಂಡ್ರೆ ಮತ್ತೊಂದು ಉಪನಿಷತ್ತು ಓದು ಜರೂರತನೇ ಇಲ್ಲ. ಅದಕ್ಕೆ ಅದರ ಬಗ್ಗೆ ಬಹಳ ವಿಸ್ತಾರವಾಗಿ ದಯಾನಂದ ಸ್ವಾಮಿಗಳು ಹೇಳಿದ್ದಾರೆ. 3 ಮಾತು ಅದರೊಳಗೆ ಅದೇನು ಬಹಳ ಇಲ್ಲ. ಇದೆಲ್ಲವೂ ಪರಮಾತ್ಮನಿಂದ ವ್ಯಾಪ್ತವಾಗಿದೆ. ಅದನ್ನು ಬಹಳ ಜ್ವಾಕಿಯಾಗಿ ಉಪಯೋಗ ಮಾಡು. ಅದ್ರ ಮೇಲೆ ಲೋಭ ಮಾಡಬೇಡ. 2-3 ಮಾತದಾವು. ನಿಮಗೆ ಯಾರ್ಯಾರು ಹಬ್ಬಕ್ಕೆ ಅಕಸ್ಮಾತ್ ಉಡಕ್ಕೆ ಅರ್ಬಿ ಕೊಟ್ಟರು ಅಂದ್ರೆ ಏನು ಹರಿದು ಕೊಡ್ತೀರೇನು ಚಲೋ ಕೊಡ್ತೀರಿ ವಾಪಸ್? ಇರಲಿ ಅಂತ ಹಬ್ಬಕ್ಕೆ ಯಾರು ಅರ್ಬಿ ಕೊಟ್ಟರು ಅಂದ್ರೆ ಹರಿದು ಕೊಡ್ತೀರೇನು? ಹರಿದು ಕೊಡೋಂಗಿಲ್ಲ, ಹೊಲಸು ಮಾಡಿ ಕೊಡೋಂಗಿಲ್ಲ. ಅದು ಅವ್ರು ಕೊಟ್ಟಾರ ಇಟ್ಟು ಜಾತ್ರೆಗೆ ಹೋಗಿ ಬರೋಕೆ. ಅದು ಹ್ಯಾಂಗೆ ತೊಗೊಂಡಿರಿ ಹಾಗೆ ಒಯ್ದು ವಾಪಸ್ ಕೊಟ್ರಿ ಅಂದ್ರೆ ನಿಮಗೆ ಬುದ್ಧಿವಾನ್ ಅಂತಾರೆ, ಇಲ್ಲಾಂದ್ರೆ ಬುದ್ಧಿಗೇಡು ಅಂತಾರೆ. ಹಾಗೆ ಈ ಸಮಸ್ತ ಪ್ರಪಂಚ ಇದು ನಮ್ಮದು ಯಾವುದಲ್ಲ. ಈಶಾವಾಸ್ಯಂ ಇದಂ ಸರ್ವಂ. ಇದಂ ಸರ್ವಂ. ಇದಂ ಅಂದ್ರೆ ಏನು? 2 ಶಬ್ದ ಅದ ನಮ್ಮ ಕಡೆ. ಇಲ್ಲಿ ಅಲ್ಲಿ, ಇದು ಅದು. ಹೌದಲ್ಲ? ಇದು ಅದು. ವಿಪ್ರಕೃಷ್ಟ ಸನ್ನಿಕೃಷ್ಟ ಅಂತಾರೆ ಇದಕ್ಕೆ, ಬರೆದಾರ ಅದ್ರಾಗ. ನಿನ್ನ ಎದುರಿಗೆ ಏನು ಕಾಣ್ತದೆ ಅದು ನಿನಗೆ ಕಾಣಲಾರ್ದು. ಇವೆರಡು ಏನದ? ಈಶೇನ ಆಶ್ಯಂ. ಪರಮಾತ್ಮನಿಂದ ಇದು ತುಂಬಿಕೊಂಡಿದೆ. ಅದಕ್ಕೆ ಶರಣು ನೀನಿಲ್ಲದಷ್ಟಾವು ಎಲ್ಲಿ ಹುದಯ್ಯ. ಶರಣರು ಅಂದರು ಭಗವಂತ ಇಲ್ಲದ ಜಗ ಎಲ್ಲದದು ಇಲ್ಲ. ನೀನಿಲ್ಲದಷ್ಟಾವು ಎಲ್ಲಿ ಹುದಯ್ಯ. ಈ ಪರಮಾತ್ಮ ನೀ ಇಲ್ಲದ ಜಗ ಎಲ್ಲದ? ಎಲ್ಲಿ ಇಲ್ಲ, ಎಲ್ಲ ಕಡೆ ಪರಮಾತ್ಮ ಅದಾನ. ನಮಗೆ ಕಾಣಲ್ಲಲ್ರಿ ಪರಮಾತ್ಮ ಅದಾನ ಅಂತ ಹೇಳ್ತೀರಿ, ಕಾಣಂಗಿಲ್ಲಲ್ಲ. ಚಸ್ಮಾ ಹಾಕ್ಕೋಬೇಕ್ರಿ, ಕಾಣ್ತಾವ. ಚಸ್ಮಾ ಇದ್ರೆ ಹೆಂಗೆ ಕಾಣ್ತಾವ? ಚಸ್ಮಾ ಹಾಕ್ಕೊಂಡು ಎಲ್ಲ ಕಾಣ್ತಾವ. ಹುಡುಗಾಟಿಗೊಮ್ಮೆ ಕತೆ ಹೇಳ್ತಿರ್ತೀನಿ. ಯಾವನೋ ಒಬ್ಬ ಏನಪ್ಪ ಅಂತ ಕೇಳಿದರೆ ಗುಜರಾತ್ಗೆ ಹೋಗಿ ದೊಡ್ಡ ಭಾರಿ ಎಮ್ಮೆ ಖರೀದಿ ಮಾಡ್ಕೊಂಬಂದಂತ. ದಿನ ಮುಂಜಾನೆ 5 ಸಾಯಂಕಾಲ 5 ಲೀಟ್ರ್ ಹಿಡಿತಿತ್ತು. ಎಟ್ರಿ? 10 ಲೀಟ್ರ್ ತೊಗೊಂಡು ಬಂದ ಊರಿಗೆ. ಬಂದು ಕೂಡಲೇ ಅದು ಮುಂದೆ 2 ಹೊತ್ತು ಕೂಡ 5 ಕೊಡಾಕತ್ತು, ಮತ್ತು 3 ಕೊಡಾಕತ್ತು, ಮತ್ತು 2 ಕೊಡಾಕತ್ತು. ಅವ್ರು ಅವಂದ ಏನು ಇವರು ಸುಳ್ಳು ಹೇಳ್ತಾರೆ, ನಮಗೆ ಮುಂಜಾನೆ 5 ಸಾಯಂಕಾಲ ಅಂತೇಳಿ ಹಿಂಗೆ ಹಿಟ್ಟಾಗ ಹತ್ತಿಕೊಂಡು ಹಿಂದೆ ವಾಪಸ್ ಹೋದ. अरे भाई तुम ऐसा कैसे बोले, हमको बोले कि सुबह 5 शाम को 5, बड़े है दोनों मिल करके 5 नहीं दे रहा है. ये भाई कैसे? ಅದು ಕೊಡುವಲ್ಲಿ ಹೆಂಗೆ ನೀವು ಹೇಳಿದ್ರಿ, ನಮಗೆ ಹಿಂಗೆ ಹೇಳಿದ್ರಿ. ನೋಡಪ್ಪ, ನಾವು ದಿನ ಇಲ್ಲಿ ಹಸಿರು ಹಾಕ್ತೇವೆ, ದಿನ ಹಸಿ ಮೇವು ಹಾಕ್ತೇವೆ, ಹಿಡಿತದೆ. ನೀನು ಹಾಕು ಹಿಡಿತದೆ. ಇಲ್ಲರಿ ನಮ್ಮಲ್ಲಿ ಬಾವಿಲ್ಲ, ಕೆನಲ್ ಇಲ್ಲ, ಏನೂ ಇಲ್ಲ, ಹೆಂಗೆ ಮಾಡಬೇಕು? ಅವ ಅಂದ ಹೆಂಗೆ ಮಾಡಬೇಕು ಅಂತ ವಿಚಾರ ಮಾಡ್ದವ. ತಮ್ಮ ಊರಾಗ ದಿನ ಸ್ವಾಮಿಗಳಿಗೆ ಹಾಲು ಕೊಡ್ತಿದ್ದ. ಇಂಥವ್ರಿಗೆ ದಿನ ಮುಂಜಾನೆ ಅರ್ಧ ಲೀಟ್ರ್ ಕೊಡ್ತಿದ್ದ. ಎಮ್ಮೆ ಕೊಡಕ್ಕೆ ಕಮ್ಮಿ ಕೊಡಕತ್ತು, ಲೀಟ್ರ್ ಕೊಡ ಅರ್ಧಕ್ಕೆ ಬಂದ ಗಿರ್ದಕ್ಕೆ ಬಂದ. ಸ್ವಾಮಿ ಯಾಕೋ ಶಿಷ್ಯ ಕೊಡವಲ್ಲೆಲ್ಲ ಅಂತ ಕೇಳಿದ್ರೆ, ಯಪ್ಪ ಹಿಂಡವಲ್ದ್ರಿ, ಅದು ನಾ ಏನು ಮಾಡ್ರಿ, ಒಟ್ಟ ಹಿಂಡಂಗಿಲ್ಲ. ಅದು ಹೇಳ್ಯ ನಮ್ಮ ಹಸಿರು ಹಾಕಿದ್ರೆ ಹಿಡ್ತದೆ ಅಂದಾನ, ಹಸಿರು ನಮ್ಮಲ್ಲಿಲ್ಲ, ಹೆಂಗೆ ಮಾಡ್ಬೇಕ್ರಿ ಅಂದ. ಸ್ವಾಮಿಗಳು ಭಾಳ ಶಾಣ್ಯರಿದ್ದರು, ಶಾಣ್ಯರಿರ್ತಾರೆ ಸ್ವಾಮಿಗಳು. ಶಾಣ್ಯರಿದ್ದವರೇ ಸ್ವಾಮಿಗಳಾಗಿರ್ತಾರೆ, ದೊಡ್ಡ ತೋಡಿ ಆಗಿರ್ತಾರೆ. ಸ್ವಾಮಿಗಳಂದ್ರು ಬಾ ಹೇಳ್ತೀನಿ ಬಾ ಅಂತ ಏನು ಹೇಳಿದ್ರು, ಅದಕ್ಕೊಂದು ಹಸಿರು ಚಸ್ಮಾ ತೊಗೊಂಬ. ಬಜಾರ್ ಹಸಿರು ಚಸ್ಮಾ ತೊಗೊಂಡು ಬಂದ. ಆ ಎಮ್ಮಿಗೆ ಹಾಕದ. ಅದು ಒಣ ಕಣಿಕೇನು ಹಸಿರು ಕಾಣ್ತು. ಗಬಾ 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 ತಿಂತು ದರ ದರ ಹಿಂಡಾಕತ್ತದು. ಅರೆ ಅದು ಹಸಿರದ ಏನು ಹುಲ್ಲ ಇಲ್ಲ, ಚಸ್ಮಾ ಹಸಿರದ. ಚಸ್ಮಾ ಹಸಿರಿತ್ತು ಅಂದರೆ ಎಲ್ಲನೂ ಹಸಿರೇ ಕಾಣುತ್ತದೆ. ಹಂಗೆ ನಿಮ್ಮ ಚಸ್ಮಾ ನಾಮರೂಪದ ಪ್ರಪಂಚ ಕಾಣುತ್ತದೆ. ಅಸ್ಥಿ ಭಾತಿ ಚಸ್ಮಾ ಹಾಕೋರಿ, ಪರಮಾತ್ಮನೇ ಕಾಣ್ತಾನೆ. ಚಸ್ಮಾ ಬದಲು ಮಾಡ್ರಿ.
ಗುರುಗಳು ಏನು ಮಾಡ್ತಾರೆ, ಚಸ್ಮಾ ಬದಲು ಮಾಡಿ. ಇವ್ರು ದೊಡ್ಡ ಡಾಕ್ಟರ್, ಇವರು ದೊಡ್ಡ ಡಾಕ್ಟರ್. ಏನು ಮಾಡ್ತಾರೆ ಅವರು? ಚಸ್ಮಾ ಬದಲು ಮಾಡ್ತಾರೆ ನಿಮ್ಮದು. ಏನಂತಾರೆ? ಇದು ನಾಮರೂಪ ಇಲ್ಲ, ಇದು ಅಸ್ಥಿ ಭಾತಿ ಪ್ರಿಯರೂಪ ಪರಮಾತ್ಮನೇ ಅದಾನಂತ ಚಸ್ಮಾ ಕೊಡ್ತಾರೆ. ವೃತ್ತಿಂ ಜ್ಞಾನಮಯಿ ಕೃತ್ವ ಪಶ್ಚೇತ್ ಬ್ರಹ್ಮಮಯಂ ಜಗತ್. ಶಾಸ್ತ್ರ ಹೇಳ್ತು ವೃತ್ತಿ ಪರಮಾತ್ಮನ ಸ್ವರೂಪ, ಜಗತ್ತಾರು ಪರಮಾತ್ಮನೇ ಕಾಣ್ತಾನೆ. ಅದಕ್ಕೆ ಈಶಾವಾಸ ಇದಂ ಸರ್ವಂ. ಇದಂ ಅಂದ್ರೇನು? ಇಂದ್ರಿಯಗಳಿಗೆ ವೇದ್ಯವಾಗತಕ್ಕಂಥ, ಕಣ್ಣೆದುರಿಗೆ ಇರುವಂಥ ಇಂದ್ರಿಯಗಳು ವೇದ್ಯವಾಗತಕ್ಕಂಥ ಸರ್ವಂ. ಏನು ಸರ್ವಮೇನು? ನಾಮರೂಪಂ. ನಾಮರೂಪ ಪ್ರಪಂಚ ಏನದ ಇದು ಎಲ್ಲವೂ ಕೂಡ ಈಶೇನ ಪರಮಾತ್ಮನೇನ ವಾಸ್ಯಂ ಹಾಸ್ಯಂ ವ್ಯಾಪ್ತಂ. ಪರಮಾತ್ಮನೇ ಅದಾನ. ನೋಡ್ತೇವೆ ಪರಮಾತ್ಮ ಅಂತೇವಿ. ಏನಪ್ಪ ಅಂತ ಕೇಳಿ ಜಗತ್ತು ಅಂತ. ಎಲ್ಲದ್ರಿ? ಕೊಡ ಅಂತಾನ, ಮುಟ್ಟು ನೋಡು. ಕೊಡ ಅಂತೇಳಿ ಮುಟ್ಟು ನೋಡು. ಅಂಗಿ ಅಂತ ಮುಟ್ಟು ನೋಡು. ಕೊಡ ತೋರಿಸ್ತಿ? ಯಾವ ಗಂಡಸದನ ಕೊಡ ತೋರ್ಸವ? ಮುಟ್ಟಿ ತೋರಿಸು. ಎಲ್ಲಿ ಮುಡ್ತಿ? ಅದು ಕುತ್ತಿಗೆ, ಅದು ಕಂಠ, ಅದು ಹೊಟ್ಟೆ, ಅದು ತಳ. ಕೊಡ ಎಲ್ಲಿ? ಕೊಡ ಎಲ್ಲಿ? ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ಯು ಕಿತ್ತೇವ ಸತ್ಯಂ. ವೇದ ಹೇಳ್ತು ನೀನು ಕೊಡ ಅನ್ನೋದು ನಿನ್ನ ಬಾಯಾಗದ, ಅಲ್ಲಿ ಮುಟ್ಟುದ್ರ ಮಣ್ಣೇ ಅದ. ಮಣ್ಣು ಬಿಟ್ಟು ಮತ್ತೇನಿಲ್ಲ. ಆ ಮಣ್ಣಿಗೆ ನಿನ್ನ ಕಣ್ಣು ಹತ್ತಿ ಅದು ಕೊಡ ಆಗ್ಯದ. ನಿನ್ನ ಕಣ್ಣು ಚಲೋ ಇಲ್ಲ, ಬರೋಬ್ಬರಿ ನೋಡಲ್ದು, ನೋಡ್ತದ ಮಣ್ಣ ಅಂತದ ಕೊಡ. ಅದಕ್ಕೆ ಮಹಾನುಭಾವರು ಹೇಳಿದರು, ಸರಿಯಾಗಿ ನಿಂದು ಚಕ್ಷುಪೂತಂ ಪದಂ ನಶೇತ್. ಶಾಸ್ತ್ರ ಹೇಳ್ತು ಕಣ್ಣು ಕವಲು ಮಾಡೋದಕ್ಕೆ ಹೆಜ್ಜೆ ಇಡಬೇಕಂತ. ನಿನ್ನ ಕಣ್ಣು ಸರಿ ಇಲ್ಲ, ತೆಗನ ಕಾಲಿಟ್ಟು ಕಾಲು ಮುರ್ಕೋತಿ. ಬರೋಬ್ಬರಿ ಮನುಷ್ಯನ ನೀನು ನೋಡ್ತಿ ಯಾವುದು ಮಣ್ಣ, ಬಾಯಾಗ ಅಂತೇನು ಕೊಡ, ಕೈಯಾಗಿ ಹಿಡಿತೇನು ಮಣ್ಣ. ಅದ್ರ ಬಿಟ್ಟು ಮತ್ತೊಂದು ಏನಿಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತೀವಿ ಇದೆಲ್ಲವೂ ಕೂಡ ಪರಮಾತ್ಮನಿಗೆ ನೀ ಹೆಂಗಂತಿ. ಯಾಕೆ? ಶಾಸ್ತ್ರ ಇದಮ್ ಅನ್ನೋ ಶಬ್ದಕ್ಕೆ ಅರ್ಥ ಬರೀತಾ. ಜಗತ್ತಂದ್ರೆ ಏನು? ಭಾಳ ಮಂದಿ ಅಂತಾರೆ, ಜಗತ್ತು ಭಾಳ ಚಲೋ ಇಲ್ರಿ, ಜಗತ್ತು ಸರಿ ಇಲ್ರಿ, ಮೊದಲು ಭಾಳ ಚಲೋ ಇತ್ತು. ಈಗ ಜಗತ್ತಂದ್ರೆ ಏನು? ಎಲ್ಲರೂ ಅಂತಾರೆ ಈ ಪ್ರಪಂಚ ಚಲೋ ಇಲ್ರಿ, ಮೊದಲು ಭಾಳ ಚಲೋ ಇತ್ತು ರೀ, ಈಗ ಭಾಳ ಚಲೋ ಇಲ್ರಿ. ಏನು ಕೆಂಪು ಇತ್ತು, ಈಗ ಕರ್ಗಾಗ್ಯದ. ಈ ಜಗತ್ತಂದ್ರೆ ಏನು ಗೊತ್ತಿಲ್ಲ, ಬರೀ ಬಾಯಿಲೆ ಅಂತಾರೆ. ಇದಂ ಸರ್ವಂ, ಇದಂ ಶಬ್ದಕ್ಕೆ ಜಗತ್ತದ ಏನು? ನಾಮರೂಪಾಭ್ಯಾಂ ವ್ಯಾಕೃತಸ್ಯ ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಜಗತಃ. ಬ್ರಹ್ಮಸೂತ್ರದಾಗ ಅವ್ರು ಹೇಳೋದು ಜಗತ್ತೈತೆ ಅದಕ್ಕಂತಾರೆ ನಾಮರೂಪಾಭ್ಯಾಂ ವ್ಯಾಕೃತಸ್ಯ ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಜಗತಃ. ಎಲ್ಲಿ ಅನಂತ ಕರ್ತೃಭೋಕ್ತು ಅದರ, ಎಲ್ಲಿ ಅನಂತ ನಾಮ ಅನಂತ ರೂಪದ, ಅದಕ್ಕೆ ಜಗತ್ತು ಅಂತ ಕರೀತಾರೆ. ಇರೋದು ಮಣ್ಣೇ ಅದ. ಕೊಡ ಅಂತಾರೆ, ಬಿದ್ದಿಗೆ ಅಂತಾರೆ, ಹರಿವು ಅಂತಾರೆ, ಯಾರ್ಯಾರು ಏನೇನೋ ಅಂತಾರೆ. ದ್ವಾಡದ ನೋಡ್ತಾರೆ, ಸಾಣದ ನೋಡ್ತಾರೆ, ಅದೇನು ಮಣ್ಣೆ. ಜಗತ್ತು ಅಂದ್ರೆ ಅನಂತ ನಾಮರೂಪಗಳ ವಿಕಾರವಾಗಿರ್ತಕ್ಕಂಥದ್ದು ಇದು ಪ್ರಪಂಚ. ಈಗ ನೋಡ್ರಿ, ಒಬ್ಬನಿಗೆ ಏನಂತೀರಿ? ಹುಡುಗ, ಮುಂದೆ ತರುಣ, ಸ್ವಲ್ಪ ಮುಂದೆ ಆದರೆ ಅವನಪ್ಪ ಬದುಕ, ಮುಂದೆ ಹೆಣ, ಸತ್ತಂದ್ರೆ ಹೆಣ ಅಂತೀರಿ. ಮತ್ತೇನಂತೀರಿ? ಒಬ್ಬನಿಗೆ ಅಲ್ಲ, ಅದು ಶರೀರಕ್ಕೆ ಅಲ್ಲ. ಶರೀರಕ್ಕೇನೆ ಹುಡುಗ ಅಂದರೆ, ಬಾಲಕ ಅಂದರೆ, ತರುಣ ಅಂತಂದ್ರೆ, ಅವ ವಿದ್ಯಾರ್ಥಿ, ಏನೇನೋ ಗೃಹಸ್ಥ ಅಂತೀರಿ, ವಾನಪ್ರ, ಎಲ್ಲನೂ ಈ ಶರೀರಕ್ಕನೇ. ಪರಂತು ಇದು ವಿಕಾರ ಅದ. ಇದೇನಪ್ಪ? ವಚನ ವಿಕಾರದ, ಮನುಷ್ಯನ ವಾಣಿ ವಿಕಾರದ ವಸ್ತು ಒಂದೇ ಇರ್ತದೆ. ಅದಕ್ಕೆ ಮಹಾನುಭಾವರು ನಮಗೆ ಬುದ್ಧಿಯಿಂದ ಹೇಳ್ತಾರೆ, ತಮ್ಮ ಇದೇನು ಕಾಣ್ತದೆ ನಿನಗೆ? ನೋಡ್ತಿ ಮಣ್ಣ, ಆಡ್ತಿ ಕೊಡ, ಮುಟ್ತಿ ಮಣ್ಣ, ಬಾಯಾಗ ಅಂತಿ ಕೊಡ, ಮಣ್ಣೇ ಮುಡ್ತಾನೆ, ಮಣ್ಣೇ ನೋಡ್ತಾನೆ, ಪರಂತು ಯಾಕೆ ಕೊಡ ಅಂತಾನೆ. ಹಂಗೆ ಸಮಸ್ತ ಪ್ರಪಂಚ ಏನದ? ಅಸ್ಥಿ ಭಾತಿ ಪರಿರೂಪನಾದ ಪರಮಾತ್ಮನೇ ಅದಾನ. ಪರಮಾತ್ಮನ ಬಿಟ್ಟು ಮತ್ತೆ ಏನೇನು ಇಲ್ಲ. ಅದಕ್ಕೆ ನೋಡಿ ನೀನಪ್ಪ ಅಂತ ಜಗತ್ತ ಅಂತಿ. ಅದಕ್ಕೆ ಇದು ನಿನ್ನ ನೋಟ, ನಿಂದೇನದ ಇದು ಸುಳ್ಳು ಅದ, ಸತ್ಯ ಇಲ್ಲ ಅಂತ. ಅದಕ್ಕೆ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಶಾಸ್ತ್ರ ಹೇಳಿದರು. ಜಗನ್ ಮಿಥ್ಯ ಅಂದರೆ ನಾಮರೂಪ ಮಿಥ್ಯ. ಅಸ್ಥಿ ಭಾತಿ ಪ್ರಿಯ ಏನದ ಅದು ಅದ, ಅದು ಸದಾ ಸತ್ಯ ಇರ್ತದೆ. ಅದಕ್ಕೆ ಹೈ ಕಹೆ ತೋ ಹೈ, ನಹಿ ಕಹೆ ತೋ ಹೈ, ನಹಿ ಕೆ ಬೀಚ್ ಮೇ ಜೋ ಹೈ वो ಸದಾ ಹೈ.
ಯಾತೆ ನಹಿ ಆಯತೆ ಇಲ್ಲ ಅನ್ನೋದಕ್ಕೆ ಏನಂತೀರಿ? ನಹಿ ಇಟ್ಟಂದು ಬಿಡ್ತೀರಿ. ಏನು ನಹಿ ಹೈ ಅಂತೀರಲ್ಲ, ಹೈ ಅಂತೀರಲ್ಲ. ಎ ಸ್ಪೀಕರ್ ಹೈ, ಸ್ಪೀಕರ್ ನಹಿ ಹೈ, ಎರಡು ಕೊಡಿ ಹೈ ಬೇಕೆ. ಹೈ ಇಲ್ಲದೆ ನಹಿನೂ ನಡೆಯಂಗಿರೋದು. ಬಿನಾ ಹೈಕೆ ನಹಿ ಬಿ ನಹಿ ಚಲ್ತಾ. इसलिए ನೀವು ಅದ ಅಂದರೂ ಅದ, ನೀ ಇಲ್ಲ ಅಂದ್ರೂ ಅದ. ಅದಕ್ಕೆ ಪರಮಾತ್ಮ ಅಂತ ಕರೀತಾರೆ. ಅದು ಸಮಸ್ತ ಇಲ್ಲದ ನಾಮರೂಪಗಳಲ್ಲಿ ಸದಾ ತಾನು ಇದ್ದು ಆ ನಾಮರೂಪಗಳ ವ್ಯವಹಾರಕ್ಕೆ ಕಾರಣವಾಗಿರುವುದು ಅದೇ ಬ್ರಹ್ಮ, ಅದೇ ಸತ್ಯ, ಅದೇ ಪರಮಾತ್ಮ. ನಿನ್ನ ಇಲ್ಲೆಂಬೋ ವ್ಯವಹಾರಕ್ಕೂ ನಿನ್ನ ಐತಿ ಅನ್ನೋ ವ್ಯವಹಾರಕ್ಕೂ ಇವೆರಡಕ್ಕೂ ಕೂಡ ಯಾವುದು ಮೂಲ ಕಾರಣವಾಗಿರುವುದೋ ಅದಕ್ಕೆ ಪರಮಾತ್ಮ ಬ್ರಹ್ಮ ಅಂತಾರೆ ಪುಣ್ಯಾತ್ಮರೇ. ಅಂಥದ್ದನ್ನು ತಿಳ್ಕೊಂಡು ಅಂದ್ರೆ ನ ಜಾಯತೆ ಮಿರೇತೆ ಕದಾಚಿನ್ ನಾಯಂ ಭೂತ್ವಾ ಭವಿತಾವಾನುಭೂಯ. ಅದನ್ನು ತಿಳಿದುಕೊಂಡವನಿಗೆ ಜನ್ಮ ಮರಣಗಳಿಲ್ಲ ಅಂತ ಶಾಸ್ತ್ರ ಹೇಳ್ತವೆ, ಸುಖ ದುಃಖಗಳಿಲ್ಲ ಅಂತ ಹೇಳ್ತವೆ. ಅದಕ್ಕೆ ಅಂತಹ ತತ್ವವನ್ನು ತಿಳಿದುಕೊಳ್ಳಲಿಕ್ಕೇ ಪರಮಾತ್ಮ ಜಗತ್ತನ್ನು ಸತ್ಯ, ನಾಮರೂಪವೇ ಸತ್ಯ, ಅಸ್ಥಿ ಭಾತಿ ಪ್ರಿಯವನ್ನು ಮರೆತು ನಾಮರೂಪದಲ್ಲಿ ಮೋಹಿತನಾಗಿ ಯಾವ ಮನುಷ್ಯ ಆವಾಗ ದುಃಖ ಪಡ್ತಾನೆ. ನಾಮ ಒಂದು ದಿವಸ ಹೋಗ್ತದೆ. ಈಗ ಹುಡುಗ ಅಂತೀರಿ ಹೋಯ್ತು, ಈಗ ಏನಪ್ಪ ಬಾಲಕ ಅಂತೀರಿ ಹೋಯ್ತು, ಆಮೇಲೆ ತರುಣ ಅಂತೀರಿ ಅದನ್ನು ಹೋಯ್ತು, ಆಮೇಲೆ ಮುತ್ಯ ಅಂತೀರಿ ಅದನ್ನು ಹೋಯ್ತು, ಆಮೇಲೆ ಹೆಣ ಅಂತ ಒಯ್ದು ಬಳಗ ಮಣ್ಣಾಗಿಡ್ತೀರಿ ಅದನ್ನು ಹೋಯ್ತು. ಮತ್ತು ಉಳಿತೇವದು. ಇದು ನಾಮರೂಪ ಹಿಂಗೆ ಹಾಕೋತೆ ಹೋಗುದೆ. ಪರಂತು ಹುಡುಗ ಅದ, ತರುಣ ಅದಾನ, ಮುತ್ಯ ಅದಾನ, ಹೆಣ ಐತಿ, ಅದ ಅನ್ನೋದು ಯಾವಾಗನೂ ಅದ ಅನ್ನೋ ಪ್ರಶ್ನೆ ಇಲ್ಲ. ಅದಾ ಓ ಸದಾ ಹೈ ತೋ ಸದಾ ಹೈ. ಅದಕ್ಕೆ ಆ ಸತ್ಯವನ್ನು ಅರಿಯಲಿಕ್ಕೆ ಪ್ರಯತ್ನ ಮಾಡು. ನಾಮರೂಪವನ್ನು ಅದನ್ನು ಬಿಡು. ಇದು ವಿಕಾರದ ನಾಮರೂಪಾಭ್ಯಾಮ ವ್ಯಾಕೃತಸ್ಯ ಅನೇಕ ಕರ್ತೃಭೋಕ್ತೃ ಸಸ್ಯ ಮನಸಾಪಿ ಅಚಿಂತ್ಯ ರಚನಾ ರೂಪಸ್ಯ ಜಗತಃ. ಬ್ರಹ್ಮಸೂತ್ರ ಭಾಷ್ಯದಾಗ ಮೊದಲೇ ಬರೆದರು. ಜಗತ್ತ ಅದಕ್ಕೆ ಅಂತಾರೆ ಅನಂತ ನಾಮರೂಪಗಳಿಂದ ಕೂಡಿಕೊಂಡದ್ದು, ಕರ್ತಾ ಭೋಕ್ತ ಇದರಿಂದ ಕೂಡಿಕೊಂಡಿದ್ದು. ಎಷ್ಟು ವಿಚಾರ ಮಾಡಿದರೂ ಜಗತ್ತು ಏನಂತ ವಿಚಾರ ಮಾಡಿದರೂ ಯಾರಿಗೆ ತಿಳಿಯಲಾರದ್ದು ಯಾವುದು ಇರುವುದೋ ಅದಕ್ಕೆ ಜಗತ್ತ ಅಂದರೆ ಅದನ್ನು ಬಿಡ್ರಿ. ಆ ಜಗತ್ತಿಗೆ ಕಾರಣೀಭೂತವಾಗಿರ್ತಕ್ಕಂಥ ಅಸ್ಥಿ ಭಾತಿ ಪ್ರಿಯ ಸ್ವರೂಪನಾದ ಪರಮಾತ್ಮನ ಅರಿಯಲಿಕ್ಕೆ ಪ್ರಯತ್ನ ಮಾಡಿ ಅಂತ ಈಶಾವಾಸ್ಯ ನಿಶಪ್ ಉಪಸಿದು ನಮಗೆ